ಜೋಸೆಫ್ ವಿಜಯ್ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದೆ. ಕೊಲ್ಲೂರಿಗೆ ಅಂದು ಎಂಜಿಆರ್ ಸಹಿತ ಇಂದು ಸಿಎಂ ವಿಜಯ್ ಭೇಟಿಯನ್ನ ಕೊಟ್ಟರು. ಮೂಕಾಂಬಿಕೆಗೆ ಅಂದು ಚಿನ್ನದ ಖಡ್ಗ ಕೊಟ್ಟಿದ್ದ ಎಂಜಿಆರ್. ಕೊಲ್ಲೂರಿಗೆ ಅಂದು ಎಂಜಿಆರ್, ಇಂದು ಸಿಎಂ ವಿಜಯ್. ಮೂಕಾಂಬಿಕೆಗೆ ಅಂದು ಚಿನ್ನದ ಖಡ್ಗ ಕೊಟ್ಟಿದ್ದ ಎಂಜಿಆರ್. ಇಂದು ತಮಿಳು ಸಿಎಂ ವಿಜಯ್ ಅರ್ಪಿಸಿದ್ದು ಬೆಳ್ಳಿ ಖಡ್ಗ. ತಮಿಳು ರಾಜಕಾರಣಿಗಳಿಗೂ ಕೊಲ್ಲೂರಿಗೂ ಏನ್ ನಂಟು? ಹಾಗಾದ್ರೆ ಯಾಕೆ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನೇ ಮಾಡಬೇಕು? ತಮಿಳು ಸಿಎಂಗಳ ಸಾಂಪ್ರದಾಯಿಕ ಭೇಟಿಗೆ ಕಾರಣ ಏನು? ಕೊಲ್ಲೂರು ಮೂಕಾಂಬಿಕೆಯ ದಶಕದ ಭೇಟಿ ರಹಸ್ಯ ಏನು? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿಯನ್ನ ಕೊಡ್ತಾ ಇದ್ದೀವಿ. ಯಾಕೆ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನೇ ಮಾಡಬೇಕು? ಶಕ್ತಿ ಪೀಠದಲ್ಲಿ ಒಂದಾದಂತ ಕೊಲ್ಲೂರು ಮೂಕಾಂಬಿಕೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನ, ಜೋಸೆಫ್ ವಿಜಯ್ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಭಾರಿ ಚರ್ಚೆಯನ್ನ ಹುಟ್ಟಿಹಾಕ್ತಾ ಇದೆ. ತಮಿಳು ರಾಜಕಾರಣಿಗಳಿಗೂ ಕೊಲ್ಲೂರಿಗೂ ಏನು ನಂಟು? ಹಾಗಾದ್ರೆ ಈ ಹಿಂದೆ ಎಂಜಿಆರ್ ಸಹಿತ ಭೇಟಿಯನ್ನ ಕೊಟ್ಟಿದ್ರು, ಜಯಲಲಿತಾ ಭೇಟಿಯನ್ನ ಕೊಟ್ಟಿದ್ರು. ಇದೀಗ ಜೋಸೆಫ್ ವಿಜಯ್ ಭೇಟಿ. ತಮಿಳುನಾಡಿಗೂ ಕೊಲ್ಲೂರು ಮೂಕಾಂಬಿಕೆಗೂ ಏನು ನಂಟು? ತಮಿಳಿನ ರಾಜಕಾರಣಿಗಳಿಗೂ ಕೊಲ್ಲೂರು ಮೂಕಾಂಬಿಕೆಯ ದೇವಿಗೂ ಯಾಕೆ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಮಾಡಬೇಕು ರಾಜಕಾರಣಿಗಳು? ಹೀಗೆ ನಾನಾ ತರದಂತ ಚರ್ಚೆಗಳಾಗ್ತಾ ಇದೆ. ಈ ಹಿಂದೆ ಎಂಜಿಆರ್ ಚಿನ್ನದ ಖಡ್ಗವನ್ನ ಕೊಟ್ಟಿದ್ರು. ಇದೀಗ ಜೋಸೆಫ್ ವಿಜಯ್ ಬೆಳ್ಳಿಯ ಖಡ್ಗವನ್ನ ಕೊಟ್ಟಿದ್ದಾರೆ, ಅರ್ಪಿಸಿದ್ದಾರೆ ದೇವಿಗೆ. ಶಕ್ತಿ ಪೀಠದಲ್ಲಿ ಒಂದಾದಂತ ಕೊಲ್ಲೂರು ಮೂಕಾಂಬಿಕಾ. ನೋಡಿ, ಕೊಲ್ಲೂರು ಮೂಕಾಂಬಿಕಾ ದರ್ಶನವನ್ನ ಮಾಡಬೇಕು, ದೇವಿಯ ದರ್ಶನವನ್ನ ಪಡೆದುಕೊಳ್ಬೇಕು, ಅಥವಾ ಏನೋ ಒಂದು ಇದೀಗ 9 ಶಕ್ತಿ ಪೀಠಗಳ ಪೈಕಿ ಕೊಲ್ಲೂರು ಮೂಕಾಂಬಿಕಾ ಕೂಡ ಒಂದು. ಬಟ್ ಇಲ್ಲಿ ರಾಜಕಾರಣ ಅಂತ ನೋಡಿದ್ರೆ ಯಾವ ಕಾರಣಕ್ಕೆ ರಾಜಕೀಯ ನಾಯಕರು ಭೇಟಿಗೆ ಮುಂದೆ ಹಾಕ್ತಾರೆ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಕೊಲ್ಲೂರು ತಮಿಳು ಸಿಎಂಗಳಿಗೂ ದಶಕದ ನಂಟು. ಎಂಜಿಆರ್ ಕಾಲದಿಂದಲೂ ಮೂಕಾಂಬಿಕೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಅಂದಿನ ಎಂಜಿಆರ್, ಜಾನಕಿ ಎಂಜಿಆರ್, ಜಯಲಲಿತಾ ಭೇಟಿಯನ್ನ ಕೊಟ್ಟಿದ್ರು ಕೊಲ್ಲೂರು ಮೂಕಾಂಬಿಕೆಗೆ. ಸಿಎಂ ಗಾದಿ ಅಲಂಕರಿಸಿದ ಬಳಿಕ ಶ್ರೀ ಕ್ಷೇತ್ರಕ್ಕೆ ಪ್ರವಾಸವನ್ನ ಕೈಗೊಂಡಿದ್ರು. ಮೂಕಾಂಬಿಕೆ ದರ್ಶನದ ಬಳಿಕವೇ ಮುಂದಿನ ಆಡಳಿತ. ಮೂಲತಃ ಉಡುಪಿಯವರಾಗಿದ್ದಂತ ಜಾನಕಿ ರಾಮಚಂದ್ರ, ಜಾನಕಿ ಎಂಜಿಆರ್ಗೆ ಕೊಲ್ಲೂರು ಕ್ಷೇತ್ರದ ಬಗ್ಗೆ ಅಪಾರ ಗೌರವ ಇತ್ತು. ದೇವಿಯ ಭಕ್ತಿಗೆ ಅಂದು ಎಂಜಿಆರ್ ಚಿನ್ನದ ಖಡ್ಗವನ್ನ ನೀಡಿದ್ರು. ಪುದುಚೇರಿ ಸಿಎಂ ಅಲ್ಲದೆ ಅಣ್ಣಾಮಲೈ ಸಹ ದೇವಿ ಭಕ್ತರು. ಕೊಲ್ಲೂರು ತಮಿಳು ಸಿಎಂಗಳಿಗೂ ದಶಕಗಳ ನಂಟಿದೆ. ಈ ಹಿಂದೆ ಎಂಜಿಆರ್ ಸಹಿತ ಭೇಟಿಯನ್ನ ಕೊಟ್ಟಿದ್ರು, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಜಾನಕಿ ಎಂಜಿಆರ್ ಭೇಟಿಯನ್ನ ಕೊಟ್ಟಿದ್ದು, ಚಿನ್ನದ ಖಡ್ಗವನ್ನ ಅರ್ಪಿಸಿದ್ರು ಎಂಜಿಆರ್. ಸಿಎಂ ಗಾದಿ ಅಲಂಕರಿಸಿದ ಬಳಿಕ ಶ್ರೀ ಕ್ಷೇತ್ರಕ್ಕೆ ಪ್ರವಾಸವನ್ನ ಕೈಗೊಂಡಿದ್ರು. ಮೂಕಾಂಬಿಕೆ ದರ್ಶನದ ಬಳಿಕವೇ ಮುಂದಿನ ಆಡಳಿತ ಅಂತ. ಮೂಲತಃ ಉಡುಪಿಯವರಾಗಿದ್ದಂತ ಜಾನಕಿ ರಾಮಚಂದ್ರ, ಉಡುಪಿಯವರು ಅಂತ ಕರ್ನಾಟಕದ ನಂಟಿರುತ್ತೆ. ಸೊ ಹಾಗಾಗಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಂಜಿಆರ್, ಜೋಸೆಫ್ ವಿಜಯ್, ಪುದುಚೇರಿ ಸಿಎಂ ಅಲ್ಲದೆ ಅಣ್ಣಾಮಲೈ ಸಹ ದೇವಿ ಭಕ್ತರು. ಭಕ್ತಿ ಅನ್ನುವಂಥದ್ದು ಯಾಕೆ ಕರ್ನಾಟಕದ ದೇವ್ರ ಮೇಲೆ, ಯಾಕೆ ತಮಿಳು ದೇವ್ರ ಮೇಲೆ, ಯಾಕೆ ಕೇರಳ ದೇವ್ರ ಮೇಲೆ ಅಂತ ಅಲ್ಲ. ಭಕ್ತಿ ಅಂದ್ರೆ ಭಕ್ತಿ. ಇದೀಗ ನಾವು ಕೂಡ ಅಸ್ಸಾಂಗೆ ಹೋಗಿ ಕಾಮಾಖ್ಯ ದೇವಿಯ ದರ್ಶನ ಮಾಡಬೇಕು ಅನ್ನುವಂಥ ಆಸೆ ನಮಗೂ ಎಲ್ರಿಗೂ ಕೂಡ ಇರುತ್ತೆ. ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂತ ಇರುತ್ತೆ. ಹಾಗೆ ಇಲ್ಲಿ ರಾಜಕಾರಣಿಗಳು ಯಾಕೆ ಪರ್ಟಿಕ್ಯುಲರ್ ಆಗಿ ಬರ್ತಾ ಇರುವಂಥದ್ದು? ರಾಜಕಾರಣಿಗಳು ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಯಾಕೆ ಅತಿ ಹೆಚ್ಚಾಗಿ ದರ್ಶನ ಮಾಡ್ತಾರೆ ಅಂತ ನೋಡಿದ್ರೆ, ಈ ಹಿಂದೆ ಜಯಲಲಿತಾ ಆಗಿರ್ಬೋದು, ಎಂಜಿಆರ್ ಆಗಿರ್ಬೋದು, ಎಂಜಿಆರ್ ಆಗಿರ್ಬೋದು, ಎಲ್ಲರೂ ಕೂಡ ಆಡಳಿತವನ್ನ ನಡೆಸೋಕ್ಕಿಂತ ಮುನ್ನ
ಅದೀಗ ಜೋಸೆಫ್ ವಿಜಯ್ ಆಡಳಿತವನ್ನ ವಹಿಸಿಕೊಂಡು ಸರ್ಕಾರವನ್ನ ರಚನೆ ಮಾಡ್ಕೊಂಡು ಆಯ್ತು. ಬಟ್ ಆದ್ರೂ ಕೂಡ ದೇವಿಯ ದರ್ಶನವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಅಣ್ಣಾಮಲೈ ಸಹಿತ ದೇವಿಯ ಭಕ್ತರು, ಪುದುಚೇರಿ ಸಿಎಂ ಕೂಡ. ಹೀಗೆ ರಾಜಕಾರಣಿಗಳು ದೇವಿಯ ದರ್ಶನಕ್ಕೆ ಮುಂದಾಗ್ತಾರೆ. ಹಾಗಾಗಿ ಯಾರ್ಯಾರೆಲ್ಲ ರಾಜಕಾರಣಿಗಳು ಅತಿ ಹೆಚ್ಚು ದೇವಿಯ ಭಕ್ತರಿದ್ದಾರೆ ಅಂತ ನಾವು ಗಮನಿಸಿ ನೋಡೋದಾದ್ರೆ ಡಿ.ಕೆ. ಶಿವಕುಮಾರ್ ಕರ್ನಾಟಕದವರು, ಕೇರಳ ವಿ.ಸಿ. ಸತೀಶನ್, ಜೋಸೆಫ್ ವಿಜಯ್, ಎನ್. ರಂಗನಾಥ ಸ್ವಾಮಿ ಪುದುಚೇರಿ ಸಿಎಂ. ಇನ್ನು ದುರ್ಗಾ ಸ್ಟಾಲಿನ್, ಜಯಲಲಿತಾ ತಮಿಳುನಾಡು ಮಾಜಿ ಸಿಎಂ. ದುರ್ಗಾ ಸ್ಟಾಲಿನ್ ಬಗ್ಗೆ ಇಲ್ಲಿ ವಿಶೇಷವಾಗಿ ಒಂಚೂರು ಮಾತನಾಡಬೇಕಾಗುತ್ತೆ. ಯಾಕಂದರೆ ಗೊತ್ತು ನಮಗೆ ಸ್ಟಾಲಿನ್ ಅವರ ಹೇಳಿಕೆಗಳು, ಸನಾತನ ಧರ್ಮದ ಬಗ್ಗೆ ಅವ್ರು ಕೊಟ್ಟಂಥ ಒಂದಿಷ್ಟು ಹೇಳಿಕೆಗಳು, ವೈರಸ್ಸು, ಕ್ಯಾನ್ಸರು, ಏಡ್ಸು, ಹೀಗೆ ನಾನಾ ಥರದಂಥ ಹೇಳಿಕೆಗಳು. ಬಟ್ ದುರ್ಗಾ ಸ್ಟಾಲಿನ್ ಮಾತ್ರ ಅಪಾರ ದೈವ ಭಕ್ತ. ಮನೆಯಲ್ಲಿ ಆಗಿರ್ಬೋದು ಅವರ ಪೂಜೆ ಪುನಸ್ಕಾರಗಳು ಅಥವಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಪುನಸ್ಕಾರಗಳು. ಈ ಹಿಂದೆ ಕೂಡ ಚಾಮುಂಡೇಶ್ವರಿ ಬೆಟ್ಟಕ್ಕೂ ಕೂಡ ಎಂಟ್ರಿಯನ್ನು ಕೊಟ್ಟು ಅಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿದ್ರು. ಅವರು ಕೂಡ ಮೂಕಾಂಬಿಕೆಯ ಭಕ್ತರು, ಕೊಲ್ಲೂರು ಮೂಕಾಂಬಿಕೆಯ ಭಕ್ತರು. ಶಕ್ತಿ ಪೀಠಗಳಲ್ಲಿ ಒಂದಾದಂಥ ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನ. ಈಗ ಏನೋ ಒಂದು ಕಾರ್ಯವನ್ನ ಮಾಡಬೇಕು ಅಂತ ಅಂದರೆ ದೇವರಿಗೆ ಹೋಗಿ, ಶಕ್ತಿ ಪೀಠಕ್ಕೆ ಹೋಗಿ ನಾವು ಅಲ್ಲಿ ನಮಸ್ಕಾರ ಪೂಜೆಯನ್ನ ಸಲ್ಲಿಸಿ ಬರಬೇಕು ಅನ್ನುವಂಥದ್ದು ಒಂದು ಮಾತು. ಈಗ ಚಾಮುಂಡೇಶ್ವರಿ ಬೆಟ್ಟಕ್ಕೂ ಕೂಡ ಆಗಾಗ ಹೋಗ್ತಾ ಇರ್ತಾರೆ. ಯಾಕೆ ಅಂತ ಅಂದರೆ ಶಕ್ತಿ ದೇವತೆಗೆ ಹೋಗಿ ಅಲ್ಲಿ ನಾವು ಪೂಜೆಯನ್ನು ಸಲ್ಲಿಸಿ ಬರಬೇಕು, ಆಗಾಗ ಶಕ್ತಿ ಪೀಠಕ್ಕೆ ಹೋಗಿ ನಾವು ಪೂಜೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು. ಇನ್ನಿದು ರಾಜಕೀಯವಾಗಿ ಸಾಕಷ್ಟು ಮುನ್ನೆಲೆಗೆ ಇದೆ. ಮೂಕಾಂಬಿಕೆಗೂ ತಮಿಳು ರಾಜಕಾರಣಿಗಳಿಗೂ ನಂಟು. ಮೂಕಾಂಬಿಕೆಗೆ ತಮಿಳು ಮುಖ್ಯಮಂತ್ರಿಗಳಿಂದ ಗಿಫ್ಟ್ ಒದಗಿ ಬಂದಿರುವಂಥದ್ದು. ಗಿಫ್ಟ್ ಅನ್ನೋದಕ್ಕಿಂತ ದೇವಿಗೆ ಒಂದಿಷ್ಟು ಈ ರೀತಿಯಾಗಿ ನಾವು ಕೊಡ್ತೀವಿ ಅಥವಾ ಈ ರೀತಿಯಾಗಿ ನಾವು ಅದನ್ನ ಭಕ್ತಿಯಿಂದ ಬೇಡಿಕೊಂಡಿರ್ತಾರೆ. ಅಂದು MGR ಇಂದು ವಿಜಯರಿಂದ ಉಡುಗೊರೆ ಸಿಕ್ಕಿದೆ ದೇವಿಗೆ. ಮೂಕಾಂಬಿಕೆಗೆ ಅಂದು ಚಿನ್ನದ ಖಡ್ಗ ಕೊಟ್ಟಿದ್ದ MGR ಕೊಟ್ಟಿದ್ದ ಚಿನ್ನದ ಖಡ್ಗದ ಬೆಲೆ ಎಷ್ಟು ಗೊತ್ತಾ? ಆಗಿನ ರೇಟ್. ಮೂಕಾಂಬಿಕೆಗೆ ದೇವಿಗೆ ಎಷ್ಟು ಕೆಜಿಯ ಖಡ್ಗ ಕೊಟ್ಟಿದ್ರು MGR. ಅಂದಿನ ಸಿಎಂ ಕೊಟ್ಟಂತ ಖಡ್ಗದ ಬೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ವಿಜಯ್ಗೂ ಮೊದಲು MGR ಜಾನಕಿ ರಾಮಚಂದ್ರನ್, ಜಯಲಲಿತಾ ಸಿಎಂ ಆಗಿದ್ದಾಗ ಮೂಕಾಂಬಿಕೆಗೆ ಭೇಟಿ ಕೊಟ್ಟಿದ್ರು. ಚಿನ್ನದ ಖಡ್ಗವನ್ನ ಅರ್ಪಿಸಿರ್ತಾರೆ ದೇವಿಗೆ. ದೇವಿಗೆ ಚಿನ್ನದ ಖಡ್ಗವನ್ನ ಕೊಟ್ಟಿರ್ತಾರೆ. ಆ ಚಿನ್ನದ ಖಡ್ಗದ ಬೆಲೆ ಎಷ್ಟು ಕೆಜಿ ಇದೆ, ಇದ್ರ ಬಗ್ಗೆ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. MGR ಕೊಟ್ಟ ಖಡ್ಗ 1980ರಲ್ಲಿ ಕೊಲ್ಲೂರಿಗೆ ಬಂದಿದ್ದ MG ರಾಮಚಂದ್ರ 1 ಕೆಜಿ ತೂಕದ ಚಿನ್ನದ ಖಡ್ಗ ಸಮರ್ಪಿಸಿದ್ದ MGR. ಅಂದು ಈ ಖಡ್ಗದ ಬೆಲೆ 13,30,000 ಆಗಿರುವ ಸಾಧ್ಯತೆ ಇದೆ. 1980ರಲ್ಲಿ ಭಾರತದಲ್ಲಿ 10 ಗ್ರಾಂ ಚಿನ್ನದ ಬೆಲೆ 1,330 ರೂಪಾಯಿ. ಇಂದಿನ ಬೆಲೆ ನೋಡುವುದಾದ್ರೆ 1 ಕೆಜಿ ಚಿನ್ನಕ್ಕೆ 1.5 ಕೋಟಿ ಆಗುತ್ತೆ. ಸದ್ಯ 24 ಕ್ಯಾರೆಟ್ 1 ಗ್ರಾಂ ಚಿನ್ನಕ್ಕೆ 14,858 ರೂಪಾಯಿ ಇದೆ. ಈಗ ಮಾಡಿಸಿದ್ರೆ ಇಷ್ಟು ಖರ್ಚಾಗಬಹುದೆಂದು ಅಂದಾಜಿಸಲಾಗಿದೆ. ಈಗಲೂ ದೇವಿಯ ಕೈಯಲ್ಲಿ ಈ ಖಡ್ಗ ಇರುವುದು ವಿಶೇಷ. ದೇವಸ್ಥಾನದಲ್ಲಿ ನೋಡಿದ್ರೆ ಇನ್ನು 2004ರಲ್ಲಿ ಜಯಲಲಿತಾ ಕೂಡ ಕೊಲ್ಲೂರಿಗೆ ಭೇಟಿಯನ್ನ ಕೊಟ್ಟಿದ್ರು. ದೇಗುಲದಲ್ಲಿ ಚಂಡಿಕಾ ಯಾಗ ಮಾಡಿಸಿದ್ದಂತಹ ಜಯಲಲಿತಾ ಈ ವೇಳೆ ಮೂಕಾಂಬಿಕೆ ದೇವಿಗೆ ಚಿನ್ನದ ಕವಚವನ್ನ ಸಮರ್ಪಣೆ ಮಾಡಿದ್ರು. ಅನ್ನದಾನ ಸೇವೆಗೆ ನಗದು ದೇಣಿಗೆ ನೀಡಿದ್ದಂತಹ ಜಯಲಲಿತಾ ಎಸ್ 1980ರಲ್ಲಿ ಕೊಲ್ಲೂರಿಗೆ ಬಂದಿದ್ದಂಥ MG ರಾಮಚಂದ್ರನ್ 1 ಕೆಜಿ ತೂಕದ ಚಿನ್ನದ ಖಡ್ಗವನ್ನ ದೇವಿಗೆ ಸಮರ್ಪಣೆ ಮಾಡಿರ್ತಾರೆ. ಆಗ
ಬೆಲೆ ಇದ್ದಂಥದ್ದೆಷ್ಟು? 10 ಗ್ರಾಮ್ಗೆ 13,30,000 1 kg ಚಿನ್ನದ ಖಡ್ಗಕ್ಕೆ ಆಗಿನ ರೇಟ್ ಆಗಿರುವಂಥದ್ದು. ಇನ್ನು 10 ಗ್ರಾಮ್ ಚಿನ್ನದ ಬೆಲೆ 1,00,000 ಇತ್ತು. ಈಗಿನ ಒಂದು ರೇಟನ್ನು ನಾವು ನೋಡ್ತಾ ಹೋದ್ರೆ ಈಗ 1 kgಗೆ 1,50,43,400 ರೂಪಾಯಿ ಆಗುತ್ತೆ. ಈಗಿನ ರೇಟನ್ನ ನಾವು ನೋಡ್ತಾ ಹೋದ್ರೆ ಆಗಿನ ಒಂದು ರೇಟ್ಗೆ 13,30,000 ಆಗಿತ್ತು. ಬಟ್ ಇದೀಗ ಚಿನ್ನದ ಖಡ್ಗವನ್ನ ಜೋಸೆಫ್ ವಿಜಯ್ ಅರ್ಪಿಸಿದ್ದಾರೆ ದೇವಿಗೆ. ಈಗಲೂ ಕೂಡ ಬೆಳ್ಳಿಯ ಖಡ್ಗವನ್ನ ವಿಜಯ್ ಅರ್ಪಿಸಿದ್ದಾರೆ ದೇವಿಗೆ. ಈಗಲೂ ಕೂಡ ದೇವಿಯ ಕೈಯಲ್ಲಿ MGR ಅರ್ಪಿಸಿದಂತ ಚಿನ್ನದ ಖಡ್ಗ ಇರುವಂತದ್ದು ವಿಶೇಷ ಅಂತ ನಾವು ಹೇಳ್ಬೋದು.